ಹೊನ್ನಾವರ ತಾಲೂಕಿನ ಕಂಡೋಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ 10 ವರ್ಷಗಳಿಂದ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಲಕ್ಷ್ಮಣ್ ಪಟಗಾರ್ ಅವರನ್ನು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ವತಿಯಿಂದ ಮೈಸೂರಿನಲ್ಲಿ ವರ್ಷದ ಕನ್ನಡಿಗ 2025 ಬೆಳ್ಳಿ ಪದಕ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಮೂಲತಃ ಕುಮಟಾ ತಾಲೂಕಿನ ಹೆಗಡೆ ಗ್ರಾಮದ ಮಚಗೋಣ ನಿವಾಸಿಯಾದ ಲಕ್ಷ್ಮಣ್ ಪಟಗಾರ್ ಅವರು ಕಂಡೋಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ 10 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡುತ್ತಾ ಸಕ್ರಿಯವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶಾಲೆಯಲ್ಲಿ ಹೊಸ ಚಟುವಟಿಕೆಗಳ ಮೂಲಕ ಸಮಾಜದಲ್ಲಿ ಗುರುತಿಸಿಕೊಂಡಿದ್ದಾರೆ. ದಶಕದ ಹಿಂದೆ ಕಾಯಂ ಶಿಕ್ಷಕರು ಹಾಗೂ ಮಕ್ಕಳು ಇಲ್ಲದ ಕಾರಣದಿಂದ ಮುಚ್ಚಿದ ಶಾಲೆಯನ್ನ ಊರಿನವರ ಪರಿಶ್ರಮದಿಂದ ಮತ್ತೆ ಆರಂಭವಾದ ಶಾಲೆಗೆ ಲಕ್ಷ್ಮಣ್ ಪಟಗಾರ್ ಅವರು 2016ರಲ್ಲಿ ಕಾಯಂ ಶಿಕ್ಷಕರಾಗಿ ಈ ಶಾಲೆ ಹಾಗೂ ಊರಿನ ಭಾಗ್ಯದ ಬಾಗಿಲನ್ನ ತೆರೆದವರು. ವರ್ಷದ ಕನ್ನಡಿಗ 2025 ಬೆಳ್ಳಿ ಪದಕ ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ಒಂದು ಸುಂದರ ಸಮಾರಂಭದಲ್ಲಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯವರ ನನ್ನನ್ನು ಕರೆದು ಇಂದು ಸನ್ಮಾನವನ್ನು ಮಾಡಿದರೆ ತುಂಬ ಖುಷಿಯಾಗ್ತಾ ಇದೆ. ಯಾಕೆಂದರೆ ನನ್ನ ಕ್ಷೇತ್ರ ಶಿಕ್ಷಣ ಕ್ಷೇತ್ರ. ಸುಮಾರು 10 ವರ್ಷಗಳಿಂದ ಕಂಡೋಡಿ ಶಾಲೆಯಲ್ಲಿ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆ ಒಂದು ಶಾಲೆಯಲ್ಲಿ ಹಲವಾರು ಬದಲಾವಣೆಯನ್ನು ಮಾಡುವುದರ ಮೂಲಕ, ಶಾಲೆಯ ರಜತ ಮಹೋತ್ಸವವನ್ನು ಆಚರಿಸುವುದರ ಮೂಲಕ, ಶಾಲೆಯಲ್ಲಿ ಕಂಪ್ಯೂಟರ್ ಶಿಕ್ಷಣ, ಕೃಷಿ ಹೀಗೆ ಹಲವಾರು ಕ್ಷೇತ್ರದಲ್ಲಿ ನಾನು ಸಾಧನೆಯನ್ನು ಮಾಡಿದರೆ ಈ ಒಂದು ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯವರಿಂದ ನನ್ನನ್ನು ಸನ್ಮಾನವನ್ನು ಮಾಡಿದ್ದಾರೆ. ಕೇವಲ ಶಿಕ್ಷಕರಾಗಿ ಮಾತ್ರವಲ್ಲದೆ ಎಂಆರ್ಪಿ ಆಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಾಲಾ ಮಕ್ಕಳ ಗುಣಾತ್ಮಕ ಶಿಕ್ಷಣದ ಜೊತೆಗೆ ಕಲೆ, ಸಾಹಿತ್ಯ, ಕೃಷಿ, ಕಂಪ್ಯೂಟರ್ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದಾರೆ. ಲಕ್ಷ್ಮಣ್ ಪಟಗಾರ್ ಅವರ ಈ ನಿಸ್ವಾರ್ಥ ಸೇವೆಯನ್ನ ಗುರುತಿಸಿ ಯುವ ರಕ್ಷಣಾ ವೇದಿಕೆ ವರ್ಷದ ಕನ್ನಡಿಗ 2025 ಬೆಳ್ಳಿ ಪದಕ ಪ್ರಶಸ್ತಿ ನೀಡಿ ಗೌರವಿಸಿದೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.